2013 ಕಂಪ್ಲೀಟ್ ಆಗಿತ್ತು, 2018 ಕಂಪ್ಲೀಟ್ ಆಗಿದ್ದು. ಆವಾಗ ಸಿದ್ದರಾಮಯ್ಯ ಸರ್ಕಾರ ಹೋಯಿತು, ಸಮ್ಮಿಶ್ರ ಸರ್ಕಾರ ಬರ್ತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಕುಮಾರಸ್ವಾಮಿ ಅವರು ಇದು ಮಾಡಿಲ್ಲ, ಅದು ಕುಮಾರಸ್ವಾಮಿ ಕಾಲದಲ್ಲೇ ಆಗಬೇಕಾಗಿತ್ತು, ಕುಮಾರಸ್ವಾಮಿ ಅವರು ಮಾಡಿಲ್ಲ. ಅದಾದಮೇಲೆ ಈಗ ಗೊತ್ತು ನಾಳೆ ಕ್ಯಾಬಿನೆಟಲ್ಲಿ ತಂದು ಈಗ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಮೂಡ ಕೇಸು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಈಗಾಗಲೇ ಕೋರ್ಟ್ಗಳು ಕೂಡ ತೀರ್ಪನ್ನು ಕೊಟ್ಟಿದೆ ತನಿಖೆ ಬಗ್ಗೆ. ಇದನ್ನ ಒಂದು ರೀತಿ ಮರೆಮಾಚಬೇಕು ಅನ್ನೋ ದೃಷ್ಟಿಯಿಂದ ಅವರ ಬೆಂಬಲಿಗರು ಈ ಐಡಿಯಾ ಕೊಟ್ಟಿದ್ದಾರೆ. ಗಣಿತ ಬಗ್ಗೆ ಇವತ್ತು ನಾವೇನು ಚರ್ಚೆ ಮಾಡಿಲ್ಲ, ಇದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇದೆ. ಇವತ್ತು ಸಿದ್ದರಾಮಯ್ಯನವರು ಆತುರವಾಗಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋ, ತಮ್ಮ ಸ್ಥಾನವನ್ನು ಸುಭದ್ರ ಮಾಡ್ಕೊಳ್ಳೋದಕ್ಕೋ ಅಥವಾ ಭ್ರಷ್ಟಾಚಾರದಿಂದ ವಿಷಯಾಂತರ ಮಾಡೋದಕ್ಕೋ ಏನು ತರಾತುರಿಯಲ್ಲಿ ಸಿದ್ದರಾಮಯ್ಯನವರೇನಿದ್ದಾರೆ, ಇದು ಅವೈಜ್ಞಾನಿಕವಾಗಿರ್ತಕ್ಕಂಥ ವರದಿ ಅನ್ನೋದನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ಹೇಳ್ತಾ ಇದ್ದಾರೆ. ನಾವು ಹೇಳೋದು ದೂರದ ಚರ್ಚೆ ಯಾವ ರೀತಿ ಆಗುತ್ತೆ ನೋಡೋಣ. ಕ್ಯಾಬಿನೆಟ್ ಅಲ್ಲಿ ವಿರೋಧ ಪರ ಎಲ್ಲ ಬರುತ್ತೆ. ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗುತ್ತೆ ಅಂತ ವಿಚಾರ ಹೊರಗಡೆ ಬರೋದಿಲ್ಲ. ಈಗಲೂ ಮೊದಲು ನಾನು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ನಾಳೆ ಹೇಳ್ತೀನಿ. ಆಕಾಶ ಕಳಿಸ್ಬಿದ್ರೇನು ಸಹ ಜಾತಿ ಗಣತಿ ಆಗಬೇಕು. ಪ್ರತಿಯೊಂದು ಮನೆಗೂ ಹೋಗಿದ್ದಾರೆ, ಪ್ರತಿಯೊಂದು ಮನೆಯ ಜನಸಂಖ್ಯೆಯನ್ನು ಕೇಳಿದ್ದಾರೆ, ಹೆಣ್ಣು ಗಂಡು ಕೇಳಿದ್ದಾರೆ, ಶಿಕ್ಷಣವನ್ನು ಕೇಳಿದ್ದಾರೆ, ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದ್ದಾರೆ. ಮಾಡಬೇಕು ಅತಿ ಶೀಘ್ರದಲ್ಲಿ, ಒಂದು ತಿಂಗಳಾಗಿ 6 ತಿಂಗಳಲ್ಲಿ ಅತಿ ಶೀಘ್ರದಲ್ಲಿ ಇದು ಜಾರಿ ಆಗಬೇಕು, ಆಗಲೇಬೇಕು ಎಲ್ಲ ಸಮಾಜದ ದೃಷ್ಟಿಯಿಂದ. ಇಟ್ಟಾಗೆ ಗೊತ್ತಾಗುತ್ತೆ ಅದು. ಸೊ ಅದನ್ನ ಡಿಸ್ಕಸ್ ಮಾಡೋಕ್ಕೆ ತಯಾರಿದ್ದೇವಲ್ಲ. ಅದನ್ನು ಈಗ ಅದು ಆ ವಿಧಾನಗಳು ತಪ್ಪಾಗಿದ್ರೆ ಹೇಗೆ ತಪ್ಪಾಗಿದೆ ಅಂತ ನಾವು ಡಿಫೆಂಡ್ ಮಾಡ್ಕೋಬೇಕಲ್ಲ. ಇದು ಅದೇನಾದ್ರೂ ವೈಜ್ಞಾನಿಕವಾಗಿ ಹೌದಪ್ಪ ನಿಜವಾಗ್ಲೂ ತಪ್ಪಾಗಿದ್ರೆ ವಿಚಾರವಶವಾಗಿ ಮುಖ್ಯಮಂತ್ರಿ ಪದವಿಗೆ ರನ್ನಿಂಗ್ ರೇಸ್ ಓಡ್ತಾ ಇದ್ದಾರೆ. ಈಗ ನಿಮ್ಮ ಬೆಂಬಲಿಗರೆ 100 ಮೀಟರ್ಸ್ ರನ್ನಿಂಗ್ ರೇಸ್, ಯಾರು ಮೊದಲು ಅಂತ. ಸಿಎಂ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಕೆಲವೊಂದಿಷ್ಟು ದಲಿತ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ, ಚರ್ಚೆಗಳು ನಡೀತಾ ಇದೆ. ಏನಾಗ್ತಾ ಇದೆ ನೋಡಿ, ಯಾರು ಅವರವರ ಆಸೆ, ಅವರವರ ಪ್ರಯತ್ನ, ಅದು ಅವರವರಿಗೆ ಬಿಟ್ಟಂತಹದ್ದು. ಆದ್ರೆ AICC ಅಲ್ಲಿ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೂ ಶ್ರೀಯುತ ರಾಹುಲ್ ಗಾಂಧಿ ಅವರು ಮತ್ತು ಶ್ರೀಯುತ KC ವೇಣುಗೋಪಾಲ್ ಅವರು, ಇವರು ನಮ್ಮ ಪಕ್ಷದ ಉನ್ನತ ಮಟ್ಟದಲ್ಲಿ ಇರತಕ್ಕಂತವರು. ಒಬ್ರು ಅಧ್ಯಕ್ಷರಾಗಿದ್ದಾರೆ, ಒಬ್ರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಸಂಸತ್ನಲ್ಲಿ, ಇನ್ನೊಬ್ಬರು ಸಂಘಟನಾ ಕಾರ್ಯದರ್ಶಿಗಳಾಗಿದ್ದಾರೆ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ನಾವೆಲ್ಲರೂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದೇವೆ, ಕಾಂಗ್ರೆಸ್ ವರಿಷ್ಠ ಮಂಡಳಿ ಸಿದ್ದರಾಮಯ್ಯನವರ ಜೊತೆಗೆ ಇದೆ ಅನ್ನೋದನ್ನ ಅವರು ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ಯಾವುದೇ ಬದಲಾವಣೆ ಅನ್ನುವಂಥದ್ದು ಇದೆಲ್ಲನೂ ಕೂಡ ಊಹೆ ಹಾಗೂ ಕಲ್ಪನೆ. ಕಾಂಗ್ರೆಸ್ನ ಮೇಲಿನ ನಾಯಕತ್ವ ಇವತ್ತು ಸಿದ್ದರಾಮಯ್ಯನವರ ಜೊತೆಗೆ ಇದೆ. ಇದರಲ್ಲಿ ನನಗೂ ಕೂಡ ವೈಯಕ್ತಿಕವಾಗಿ 100ಕ್ಕೆ 100 ಭರವಸೆ ಇದೆ. ಹಾಗಾಗಿ ಯಾರ್ಯಾರು ಏನೇನು ಪ್ರಯತ್ನ ಮಾಡ್ತಾರೆ ಅದು ಅವರವರ ವೈಯಕ್ತಿಕ ವಿಷಯ ಬಿಟ್ರೆ ಪಕ್ಷದ ಹಂತದಲ್ಲಿ ಯಾವುದೇ ಬದಲಾವಣೆ ವಿಷಯ ಇಲ್ಲ. ಕೃಷ್ಣ ಬೈರೇಗೌಡರು ಕೂಡ ಸಿಎಂ ನಂತರ ಒಳ್ಳೆ ವರ್ಕರ್ ಅನ್ನುವಂತಹ ಮಾತುಗಳು ಕೂಡ ನಿಮ್ ಶಾಸಕರು ಹಾಡಿ ಹೋಗ್ತಾ ಇದ್ದಾರೆ. ಸೊ ಬದಲಾವಣೆ ಅಂತ ಬಂದಾಗ ಕೃಷ್ಣ ಬೈರೇಗೌಡರ ಹೆಸರು ಕೂಡ ಬರ್ಬೋದಾ ಮುನ್ನೆಲೆಗೆ? ನೋಡಿ, ಜನ ನನಗೆ 6 ಬಾರಿ ಶಾಸಕರನ್ನಾಗಿ ಮಾಡಿದ್ದಾರೆ ಕರ್ನಾಟಕದಲ್ಲಿ. ನನ್ನ ತಂದೆ ತಾಯಿ ಪುಣ್ಯ ನನಗೆ ಸಿಕ್ಕಿದೆ, ಲಾಭ. ಇದಕ್ಕಿಂತ ಜೀವನದಲ್ಲಿ ನಮ್ಗಿನ್ನೇನ್ ಬೇಕು? ಕಾಂಗ್ರೆಸ್ ಪಕ್ಷ ನನ್ನನ್ನ 3 ಬಾರಿ ಮಂತ್ರಿ ಮಾಡಿದೆ. 5 ವರ್ಷ ಕೃಷಿ ಮಂತ್ರಿಯಾಗಿ ಸಂಪೂರ್ಣ ಅವಧಿಗೆ ಕೆಲಸ ಮಾಡಿದವನು ನಾನೇ ಒಬ್ಬನೇ ಅನ್ಸುತ್ತೆ 40 ವರ್ಷದ ಇತಿಹಾಸದಲ್ಲಿ. ಇನ್ನೆಲ್ಲ 2 ವರ್ಷ 3 ವರ್ಷ RDPR ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಇವತ್ತು ಕಂದಾಯ ಸಚಿವನಾಗಿ ಕೆಲಸ ಮಾಡೋ ಅವಕಾಶ ಪಕ್ಷ ಕೊಟ್ಟಿದೆ. ಕೈ ತುಂಬಾ ಕೆಲಸ ಇದೆ ನನ್ಗೆ. 20 ದಿನದಲ್ಲಿ 24 ಗಂಟೆ ಅಲ್ಲ, 48 ಗಂಟೆ ಇದ್ರೂ ಕೂಡ ಸಾಲೋದಿಲ್ಲ, ಅಷ್ಟು ಕೆಲಸ ಇದೆ. ನಮ್ಮ ಅಧಿಕಾರಿಗಳೇ ನಮ್ಗೆ ಕೆಲಸದ ಒತ್ತಡ ಜಾಸ್ತಿ ಆಗ್ಬಿಟ್ಟಿದೆ ನೀವು ಬಂದ್ಮೇಲೆ ಅಂತ ನನ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇರೋವಾಗ ಯಾಕೆ ಇರೋ ಕೆಲಸ ಮಾಡೋಣ? ಕೈಗೆ ಸಿಕ್ಕಿದ್ರಲ್ಲಿ ಏನೋ ಒಂದಷ್ಟು ಕೆಲಸ ಮಾಡಿದ್ರೆ ಹೇಳ್ತಾನೆ ಇರೋದ್ರಲ್ಲಿ ನಾವು ಕೆಲಸ ಮಾಡಿ ಏನೋ ಜನಕ್ಕೆ ಒಂದು ಕೈಲಾದಷ್ಟು ಅಳಿಲು ಸೇವೆ ಮಾಡಿದ್ರೆ ಅದೇ ಸೌಭಾಗ್ಯ ನಮ್ಮ ಪಾಲಿಗೆ. ಪ್ಲಸ್ ನನ್ನ ಪಕ್ಷದಲ್ಲಿ ನನಗೆ ಇಲ್ಲಿವರೆಗೂ ಕೂಡ AICC ಅಧ್ಯಕ್ಷರಿಂದ ಹಿಡಿದು
ಯಾರೇ ಪಕ್ಷದ ಪದಾಧಿಕಾರಿ ಇರ್ಲಿ, ಮುಖ್ಯಮಂತ್ರಿಗಳೇ ಇರ್ಲಿ, ವೈಯಕ್ತಿಕವಾಗಿ ನನ್ಗೆ ಗೌರವ ಕೊಟ್ಟಿದ್ದಾರೆ. ಆ ಗೌರವದ ಮುಂದೆ ಯಾವ ಅಧಿಕಾರನೂ ಕೂಡ ಸಮ ಅಲ್ಲ. ಸೊ ನನಗೆ ಏನೆಲ್ಲ ಸಿಗಬೇಕು ಅದೆಲ್ಲವೂ ಕೂಡ ಸಿಕ್ಕಿದೆ. ಸೊ ನಾನು ಇನ್ಯಾವುದಕ್ಕೂ ಆ ಥರ ನನ್ನ ಕೆಲಸ ಏನ್ ಪಕ್ಷ ನನಗೆ ಮುಖ್ಯಮಂತ್ರಿಗಳು ಕೆಲಸ ಕೊಟ್ಟಿದ್ದಾರೆ ಆ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನೀವು ಇಷ್ಟೆಲ್ಲ ಗೊಂದಲ ಅಂತ ಇದ್ದೀರಾ. ನಾನು ಇವತ್ತು ಇಲ್ಲಿ ಕಿತ್ತೂರಿನಲ್ಲಿದ್ದೇನೆ, ಮಧ್ಯಾಹ್ನ ಕಾರವಾರದಲ್ಲಿದ್ದೇನೆ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಮಗೆ ಏನೋ ಸಿಕ್ಕಿರೋ ಅವಕಾಶದಲ್ಲಿ ಕೆಲಸ ಮಾಡಬೇಕು. ನನ್ನ ಪಕ್ಷ ನನಗೆ ವೈಯಕ್ತಿಕವಾಗಿ ಗೌರವವಾಗಿ ನಡೆಸ್ಕೊಂಡಿದೆ. ಪಕ್ಷದಲ್ಲಿ ನನಗೆ ಗೌರವ ಇದೆ. ಅದಕ್ಕಿಂತ ಬೇರೆ ಆಸೆ ಯಾವುದೂ ಇಲ್ಲ ನಮಗೆ. ಶೀಘ್ರದಲ್ಲೇ ಫೈನಲ್ ಮಾಡಿ ಸರ್. ಈಗ ಬಹುತೇಕ ನಿಮ್ಮ ನಾಯಕರು ಬೇರೆ ಬೇರೆ ದೆಹಲಿ ಮಟ್ಟದಲ್ಲಿ ಲಾಬಿ ಮಾಡಿದ್ದಾರೆ, ಮುಂದಿನ ಸಿಎಂ ಅಂತ ಘೋಷಣೆ. ಯಾವ ಲಾಭಿನೂ ಇಲ್ಲ, ಯಾವ ಘೋಷಣೆನೂ ಇಲ್ಲ. ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ. ನನಗೆ ಗೊತ್ತಿಲ್ಲಪ್ಪ. ಅವ್ರನ್ನೇ ಕೇಳ್ಕೊಳ್ಳಿ. ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ, ಹೌದು. ಅವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದೀವಿ, ಮುಂದಕ್ಕೂ ಮಾಡ್ತೀವಿ. ಕಳೆದ 4 ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುವಂತ ಅವಕಾಶ ಪೂರ್ಣ ಬಹುಮತ ಸರ್ಕಾರದಲ್ಲಿ ತಾವು ಮುಖ್ಯಮಂತ್ರಿ ಆಗುವಂತ ಅವಕಾಶ ಇದೆನಾ ಅಂತ ನಿಮಗೆ ಅವಕಾಶ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಇದಲ್ರಿ. ವಿಜಯೇಂದ್ರವ್ರು ಭೇಟಿ ಕೊಟ್ಟಿದ್ರು, ಹೇಳಿದ್ರಲ್ಲ ಅವರು ಯಾವುದೋ ಒಂದು ಕೆಲಸಕ್ಕೆ ಟೋಲ್ ವಿಚಾರಕ್ಕೆ ನನ್ನ ಹತ್ರ ಬಂದಿದ್ರು. ನಿಮ್ಮ ನಾಯಕರಿಗೆ ಕೋಳಿವಾಡ ಅಂತ ಸೀನಿಯರ್ ಲೀಡರ್ಗಳೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ಕೋಳಿವಾಡ ಅವ್ರ ಮಗ ಸಕ್ರಿಯ ರಾಜಕಾರಣದಲ್ಲಿ ಇದ್ದಾರೆ. ಸೊ ಅಂದರೆ ಏನರ್ಥ, ನನ್ನ ರಾಜಕಾರಣ ಸಾಕು ಅಂತ ಮಗನಿಗೆ ಬಿಟ್ಕೊಟ್ಟಿದ್ದಾರೆ. ಮಗ ನಮ್ಮಲ್ಲಿ ಶಾಸಕರಾಗಿದ್ದಾರೆ, ಅವ್ರು ಮಾಡ್ತಾರೆ. ಕೆ ಹರಿಪ್ರಸಾದ್ ಅವರು ಸರ್ಕಾರ ಹೋದ್ರೋಗ್ಲಿ ಜಾತಿ ಗಣತಿ ಬಿಡುಗಡೆ ಮಾಡಲಿ ಅಂತ. ಜಾತಿ ಗಣತಿ ವಿಚಾರದಲ್ಲಿ ಈಗ ಕ್ಯಾಬಿನೆಟ್ ತರ್ತೀನಿ CM ಹೇಳಿದ್ದಾರೆ. ಅಲ್ಲಿ ಚರ್ಚೆ ಆಗುತ್ತೆ. ಅದು 10 ವರ್ಷ ಆಗಿದೆ. ಹಿಂದೆ ಮುಖ್ಯಮಂತ್ರಿಯವರು ಇವರಿದ್ದಾಗಲೇ ಸೊ ಅದು ನೀವು ಫಿಕ್ಸ್ ಮಾಡಿದ್ದು. ಈಗ ರಿಸೀವ್ ಮಾಡಿದ್ದಾರೆ, ಅದನ್ನು ಕ್ಯಾಬಿನೆಟ್ ತರ್ತೀನಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ ಹೇಳ್ತಾ ಇದ್ದಾರೆ. ಒಂದಷ್ಟು ಜನ ತುಂಬ ಹಳೇದಾಗಿದೆ ಅಂತ ಅನ್ನೋದು ಒಂದಷ್ಟು ಜನ ಇದ್ದಾರೆ. ಒಂದಷ್ಟು ಜನ ಕೆಲವು ಕಂಪ್ಲೇಂಟ್ ಇದೆ, ಕರೆಕ್ಷನ್ ಮಾಡಬೇಕು ಅಂತಿದ್ದಾರೆ. ಎಲ್ಲವೂ ಸಹ ನಮ್ಮ ಮುಖ್ಯಮಂತ್ರಿಯವ್ರದ್ದು ಒಂದು ವಿಶೇಷವಾದಂಥ ಗುಣ, ಕ್ಯಾಬಿನೆಟಲ್ಲಿ ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ಯಾವ ವಿಚಾರನೂ ಏಕಾಏಕಿ ತೀರ್ಮಾನವನ್ನು ತಗೊಳ್ಳಲ್ಲ. ಹಾಗಾಗಿ ಕ್ಯಾಬಿನೆಟಲ್ಲಿ ಚರ್ಚೆ ಆದಮೇಲೆ ಅಲ್ಲಿ ಏನು ಅಭಿಪ್ರಾಯ ಬರುತ್ತೆ, ಅಲ್ಲಿ 34 ಜನ ಇದ್ದಾರೆ CM ಸೇರಿ. 34 ಜನ ಏನು ಅಭಿಪ್ರಾಯ ಬರುತ್ತೆ ನಂತರ ತೀರ್ಮಾನ. ಥ್ಯಾಂಕ್ ಯು. ಕೊಡ್ಲೇಬೇಕು, ಇವತ್ತಿನ ನಾಳೆ ಕೊಡ್ಲೇಬೇಕು. ಇದು ಅವ್ರ ನೈತಿಕತೆ ಪ್ರಶ್ನೆ ಅದ, ಕಾಂಗ್ರೆಸ್ ಪಾರ್ಟಿಯ ನೈತಿಕತೆ ಪ್ರಶ್ನೆ ಅದ. ಇಷ್ಟೆಲ್ಲ ಹರಿಯಾಣ ಮತ್ತದೆಲ್ಲ ರಿಸಲ್ಟ್ ಬಂದ ಮೇಲೂ ಆ ಬಂಡತನ ರಾಜೀನಾಮೆ ಕೊಡುದಿಲ್ಲ ಅಂದ್ರೆ ಒಂದು ಕಡೆಗೆ ಜನ ದಂಗೆ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ರಾಜ್ಯದಲ್ಲಿ. ಬೇಡಪ್ಪ ಸಾಕಿನ ಹೋಗ್ರಿ ಅನ್ನುವಂತ ದಂಗೆ ಹೇಳ್ತಾನೆ ಜನ. ನೀವು ಮೊನ್ನೆ ಒಂದ್ಸರಿ ಹೇಳಿದ್ರಿ ಸಿಎಂ ಬದಲಾವಣೆ ಅಲ್ಲಿ ಈಗ ಚಾಲು ಆಗಿಬಿಟ್ಟಿದೆ. ಇಂಟರ್ನಲ್ಲಿ ಈ 8 ಜನ ಮುಖ್ಯಮಂತ್ರಿಗಳು ಅಭ್ಯರ್ಥಿಗಳು ರೆಡಿ ಆಗಿಬಿಟ್ಟಾರೆ. ಈಗ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ. ಅವರ ಪಾರ್ಟಿಯವರೇ ಅವ್ರನ್ನ ನಿಲ್ಲಿಸ್ತಾರೆ. ನಾವು ಭಾರತೀಯ ಜನತಾ ಪಾರ್ಟಿಯವರು ಏನೂ ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಕಾಂಗ್ರೆಸ್ ಪಾರ್ಟಿಯ ಲೀಡರ್ಸ್ ಒಳಗಡೆ ನೋಡಿಲ್ಲ, ಹೊರಗಡೆ ನಾವು ಸಿದ್ದರಾಮಯ್ಯ ಜೊತೆ ಇದೆ ಅಂತ ಹೇಳ್ತಾರೆ. ಆದ್ರೆ ಒಳಗಡೆ ಮೀಟಿಂಗ್ ಸ್ಟಾರ್ಟ್ ಆಗಿದಾವ. ಯಾರು ಮುಖ್ಯಮಂತ್ರಿ ಆಗ್ಬೇಕು ಎಂತನ ಪರಸ್ಪರ ಸಮಾಲೋಚನೆ, ಯಾರಿಗೆ ಎಷ್ಟು ಸಪೋರ್ಟ್ ಇದೆ, MLA ಸಪೋರ್ಟ್ ಎಷ್ಟಿದೆ, ಇದೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಅದು ಹೊರಗೆ ಬಂದಿಲ್ಲ ಇನ್ನು. ಇವತ್ತಿನ ನಾಳೆ ಅದು ಹೊರಗೆ ಬರ್ತದೆ, ಎಕ್ಸ್ಪೋಸ್ ಆಗ್ತದೆ. ಅನಿವಾರ್ಯವಾಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಾಯ್ತು. ಅದಕ್ಕಾಗಿ ಗೌರವಯುತವಾಗಿ ತಕ್ಷಣ ರಾಜೀನಾಮೆ ಕೊಡೋದು ಒಳ್ಳೆಯದಂತ ನಾನು ಎಲ್ಲ ಬೆಳವಣಿಗೆಗಳು ರಾಜ್ಯದ ದಲಿತ ಸಿಎಂ ಅನ್ನುವಂತ ಕೂಡ ಕಾಂಗ್ರೆಸ್ ನೋಡ್ರಿ. ಇದು ಒಂದು ದಲಿತ CMನೋ ಹಿಂದುಳಿದ ವರ್ಗ CMನೋ ಮತ್ತೊಬ್ಬ CMನೋ ಇದು ಪ್ರಶ್ನೆನೇ ಇಲ್ಲ. ಏನಾಗಿದೆ, ಒಬ್ಬೊಬ್ಬರು ಒಂದೊಂದು ಇದು ಆ ನೆಪದ ಮೇಲೆ ನಾವು ಮುಖ್ಯಮಂತ್ರಿ ಅಭ್ಯರ್ಥಿ ಚಾಲು ಮಾಡಿದಾರೆ ಅಷ್ಟೇ. ಅದ್ರ ಮೇಲೆ ನಮ್ಮನ್ನು ಮಾಡ್ರಿ ಅಂತ ಹೇಳಿ. ಅದಕ್ಕಾಗಿ ಅಂದ್ರೆ ಸ್ಟಾರ್ಟ್ ಆಗಿದೆ. ಒಟ್ಟೆ ಸಿದ್ದರಾಮಯ್ಯ ಇಳಿಸ್ಬೇಕು ಅನ್ನುವಂಥದ್ದು ಸ್ಟಾರ್ಟ್ ಆಗಿದಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯ ಅರ್ಥ ಮಾಡ್ಕೊಂಡು ಬೇಕಾದ್ರೆ ಒಂದು ಗೌರವಯುತವಾಗಿ ಎಕ್ಸಿಸ್ಟ್ ಆಗಿ ತಮಗೆ ಬೇಕಾದಂತ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡಿದ್ರೆ ಚಲೋ ಅಂತ ನಾ ಹೇಳ್ತೀನಿ. ಈ ಸತೀಶ್ ಜಾರಕಿಹೊಳಿ ಸಿಎಂ ಆಗಲಿ ಅಂತ ಹೇಳಿ ನಿಮ್ಮ ಬಿಜೆಪಿ ಶಾಸಕರು ಕೂಡ ಜಪ ಮಾಡ್ತಾರೆ. ಯಾರು ಹೇಳಿದ್ರು ನೋಡ್ರಿ, ನಾನು ವೈಯಕ್ತಿಕವಾದಂತ ಯಾರು CM ಯಾರಾಗಬೇಕು ಚರ್ಚೆಗೆ ನಾವು ಹೋಗುದಿಲ್ಲ. ವೈಯಕ್ತಿಕವಾದಂತ ಅವ್ರೊಳಗೆ 8 ಮಂದಿ ರೆಡಿ ಅದಾರ ಅಂತ ಇಷ್ಟ ಆಗಿಲ್ಲ. ಯಾರು ಬೇಕಾದ್ರೆ ಅವ್ರಿಗೆ ಬಿಟ್ಟಿದ್ದು ಅವ್ರ ಪಾರ್ಟಿ. ಈ ಸಿಎಂ ಇದಾರಿಗೆ ಅಥವಾ ಸಿಎಂ ಅವರು ಬದಲಾವಣೆಗೆ ಫಿಕ್ಸ್ ಆಗಿದೆ. ಇದು ಒಂದು ನಾನು ಹೇಳ್ತೀನಿ, ಇದು ಅವ್ರ ಟೈಮಿಂಗ್ ನೋಡಾಕತ್ತಾರೆ. ಯಾವ ರಾಜೀನಾಮೆ ಕೊಡ್ಬೇಕು. ಈಗ ಹರಿಯಾಣದ ಫಲಿತಾಂಶ ಬರ್ಬೋದು ಅಂತ ತಿಳ್ಕೊಂಡಿದ್ರು. ಬಹುಶಃ ಅವ್ರು ನಮ್ಮ ಅವ್ರು ಇನ್ನೂ ಸ್ವಲ್ಪ ಗಾಡಿ ಮುಂದೆ ಹೋಗ್ತಿತ್ತು.
ಈಗ ನೆಗೆಟಿವ್ ಆಗಿದೆ. ಹೀಗಾಗಿ ಯಾವ ಕ್ಷಣದಲ್ಲಿ ಈ ನವೆಂಬರ್ದಲ್ಲಿ ಆಗ್ಬೋದು, ಡಿಸೆಂಬರ್ದಲ್ಲಿ ಆಗ್ಬೋದು, ಯಾವ ಇದರಲ್ಲಿ ಆಗ್ಬೋದು, ಅಥವಾ ಅಲ್ಲಿ ಒಂದು ಏನೋ ಹೊಂದಾಣಿಕೆ ಆಗಿ ಮುಂದೆ CM ಯಾರಂತ ಏನೋ ಒಂದು ನಿರ್ಧಾರ ಆದ್ಮೇಲೆ ಆಗ್ಬೋದು. ಒಟ್ಟು ಅವರು ಇಳಿದು ನಿಶ್ಚಿತ, 100% ಇಳಿದು ನಿಶ್ಚಿತ. ಅವರಾಗಿ ಇಳಿದು ಗೌರವಯುತವಾಗಿ ಹೊರಗೆ ಬಂದು ನಾ ಹೇಳಿದವನ ಮುಖ್ಯಮಂತ್ರಿ ಅಂತ ಮಾಡಿದ್ರೆ ಅವ್ರಿಗೊಂದು ಇದು ಸ್ವಲ್ಪ ಗೌರವ ಸಿಗ್ತದೆ. ಇಲ್ಲಿಕಂದ್ರೆ ಅವ್ರು ಹೇಳಿದ್ರು, ಅವ್ರು ಯಾರು ಹೇಳಿದ್ರು, ಯಾರು ಆ ಮುಖ್ಯಮಂತ್ರಿ ಆಗ್ತಾರೆ.